ನಮ್ಮ ಬಳಿ ಬರುವಂತಹ ಬಹುತೇಕರು ಕೇಳುವ ಪ್ರಶ್ನೆ ಏನು ಅಂತಂದರೆ, ಸಂತಾನವಾಗ್ತಾ ಇಲ್ಲ, ಮಕ್ಕಳ ಯೋಗ ನಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ ಅನ್ನೋದು. ಸಾಕಷ್ಟು ಡಾಕ್ಟರ್ ಬಳಿಗೆ ಹೋಗಿರ್ತಾರೆ, ಸಾಕಷ್ಟು ರೀತಿಯ ಟ್ರೀಟ್ಮೆಂಟ್ಗಳನ್ನು ತಗೋತಾ ಇರ್ತಾರೆ, ಆದರೂ ಮಕ್ಕಳಾಗ್ತಾ ಇರೋದಿಲ್ಲ. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಮತ್ತು ಅದನ್ನು ಯಾವ ರೀತಿ ಪರಿಹರಿಸ್ಕೊಳ್ಬೇಕು ಅನ್ನೋದೇ ಬಹಳ ಜನರ ಪ್ರಶ್ನೆ ಇರುತ್ತೆ. ನೋಡಿ, ಬಹಳ ಇಂಪಾರ್ಟೆಂಟ್ ಆದಂತಹ 3 ಮುಖ್ಯವಾದ ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ. ನೀವು ನಿಮ್ಮ ಜಾತಕದಲ್ಲಿ ಇವುಗಳನ್ನು ನೋಡಿಕೊಂಡ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಸಂತಾನದ ಯೋಗ ಎಷ್ಟಿದೆ ಅಂತ. ನೀವು ನಿಮ್ಮ ಮಕ್ಕಳ ಮದುವೆಯನ್ನು ಮಾಡ್ತಾಯಿದ್ರೆ, ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾಯಿದ್ರೆ, ನಿಮ್ಮ ಮಗಳ ಜಾತಕದಲ್ಲಿ ಸಂತಾನದ ಯೋಗ ಯಾವ ರೀತಿ ಇದೆ, ಅದೇ ರೀತಿ ಹುಡುಗನ ಜಾತಕದಲ್ಲಿ ಸಂತಾನದ ಯೋಗ ಯಾವ ರೀತಿ ಇದೆ, ಅದೇ ರೀತಿ ನಾಡಿ ದೋಷ ಯಾವ ರೀತಿ ಇದೆ, ಮಾಂಗಳಿಕ ದೋಷ ಯಾವ ರೀತಿ ಇದೆ, ಇವುಗಳನ್ನು ಕೂಡ ನೀವು ನೋಡಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ಜಾತಕದಲ್ಲಿ ಯಾವ ರೀತಿ ನೀವು ನೋಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಬೇಸಿಕ್ ಪಾಯಿಂಟ್ಗಳನ್ನು ನೀವು ನೋಡಿಕೊಂಡ್ರೆ ಸಾಕು, ಆಲ್ಮೋಸ್ಟ್ ಒಂದು 80% ಸಂತಾನ ಯೋಗವನ್ನು ನೀವು ಅಸೆಸ್ ಮಾಡಲಿಕ್ಕೆ, ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಮೊಟ್ಟ ಮೊದಲನೇದಾಗಿ ಯಾರದೇ ಜಾತಕದಲ್ಲಿ ಸಂತಾನವನ್ನು ಕೊಡ್ತಕ್ಕಂತಹ ಕೆಪ್ಯಾಸಿಟಿ ಇರತಕ್ಕಂತಹ ಫಸ್ಟ್ ಗ್ರಹ ಯಾವುದು ಅಂದರೆ ಅದು ಗುರುಗ್ರಹ, ಜುಪಿಟರ್, ಬೃಹಸ್ಪತಿ ಅಂತ ಹೇಳ್ತೇವೆ. ಆತನನ್ನು ನೈಸರ್ಗಿಕವಾಗಿ ಸಂತಾನದ ಕಾರಕ ಗ್ರಹ ಅಂತ ನಾವು ಕರಿತೀವಿ. ಹುಡುಗ ಮತ್ತು ಹುಡುಗಿಯ ಜಾತಕದಲ್ಲಿ ಏನೇ ಸಮಸ್ಯೆಗಳಿರಲಿ, ಗುರು ಯೋಗ್ಯನಾಗಿ ಬಲಾಢ್ಯನಾಗಿ ತನ್ನ ಒಳ್ಳೆಯ ಸ್ಥಾನದಲ್ಲಿ, ನವಾಂಶದಲ್ಲಿ, ಮಿತ್ರವರ್ಗದಲ್ಲಿ ಆತ ಇದ್ದ ಅಂತಂದರೆ, ಒಳ್ಳೆಯ ಭಾವದಲ್ಲಿ ಕೂತಿದ್ದ ಅಂತಂದರೆ ಸಂತಾನದ ಯೋಗ ಖಂಡಿತವಾಗಿ ಆತ ಕೊಟ್ಟೆ ಕೊಡ್ತಾನೆ. ಗುರು ತನ್ನ ಸ್ವಂತ ರಾಶಿಯಲ್ಲಿ, ಒಳ್ಳೆಯ ಭಾವದಲ್ಲಿ, ತನ್ನ ಮಿತ್ರನ ಮನೆಯಲ್ಲಿ ಅಥವಾ ಉಚ್ಚ ಮೂಲ ತ್ರಿಕೋಣ ಸ್ಥಾನದಲ್ಲಿ ಇದ್ದ ಅಂತಂದರೆ ಸಂತಾನದ ಯೋಗವನ್ನು ಆತ ಕೊಟ್ಟೆ ಕೊಡ್ತಾನೆ. ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಲಗ್ನದಲ್ಲಿ, ದ್ವಿತೀಯದಲ್ಲಿ, ಚತುರ್ಥ, ಪಂಚಮ, ಸಪ್ತಮ, ನವಮ ಮತ್ತು ಲಾಭಸ್ಥಾನ, ಇಂಥ ಸ್ಥಾನಗಳಲ್ಲಿ ಗುರು ಇದ್ದ ಅಂತಂದರೆ ಸಂತತಿ ಯೋಗಕ್ಕೆ ಬಾಧಕತೆ ಬರುವುದಿಲ್ಲ. ಇನ್ನು ಗುರು ಧನುರಾಶಿ, ಕರ್ಕರಾಶಿ, ಮೇಷರಾಶಿ, ಮೀನರಾಶಿ ಮತ್ತು ಸಿಂಹರಾಶಿ, ಈ ರಾಶಿಗಳಲ್ಲಿದ್ದರೂ ಕೂಡ ಆತ ಸಂತತಿಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟೆ ಕೊಡ್ತಾನೆ. ಸೊ ಹುಡುಗನ ಜಾತಕದಲ್ಲಿ, ಹುಡುಗಿಯ ಜಾತಕದಲ್ಲಿ ಫಸ್ಟ್ ಇದನ್ನು ನೋಡಿಕೊಳ್ಳಿ. ಇದು ಸರಿಯಾಗಿತ್ತು ಅಂತಂದರೆ ಸಂತತಿಗೆ ಆಲ್ಮೋಸ್ಟ್ ಒಂದು 50% ಸಮಸ್ಯೆಗಳು ಇಲ್ಲ ಅಂತಲೇ ಅರ್ಥ. ಇನ್ನು ಎರಡನೇದಾಗಿ ಮುಖ್ಯವಾದಂತಹ ಇನ್ನೊಂದು ಗ್ರಹ ಯಾವುದು ಅಂತಂದರೆ ಅದು ಪಂಚಮಾಧಿಪತಿ. ಪಂಚಮದ ಸ್ಥಾನದ ಅಧಿಪತಿ ಯಾರು, ಆತ ಸಂತಾನವನ್ನು ಕೊಡ್ತಕ್ಕಂತಹ ಗ್ರಹ ಆಗ್ತಾನೆ. ಸೊ ಪಂಚಮಾಧಿಪತಿ ಒಳ್ಳೆಯ ಸ್ಥಾನದಲ್ಲಿದ್ದಾನ, ಒಳ್ಳೆಯ ಗ್ರಹವ, ಆತನಿಗೆ ಶಕ್ತಿ ಇದೆಯಾ ಅನ್ನೋದನ್ನು ನೋಡಿ. ಪಂಚಮಾಧಿಪತಿ ಪ್ರತಿ ಜಾತಕಕ್ಕೆ ಬೇರೆ ಬೇರೆ ಆಗ್ತದೆ. ಸೊ ಅದನ್ನು ನೋಡಿ, ಪಂಚಮಾಧಿಪತಿಗೆ ಬಲ ಇತ್ತು ಅಂತಂದರೆ, ಗುರುಗೆ ಬಲ ಮತ್ತು ಪಂಚಮಾಧಿಪತಿಗೆ ಬಲ ಇತ್ತು ಅಂತಂದರೆ ಅವಶ್ಯವಾಗಿ ಸಂತಾನ ಆಗೇ ಆಗುತ್ತೆ. ಆ ಗ್ರಹಗಳ ಲೆಕ್ಕಾಚಾರ ನೋಡಿ ನೀವು ಹೆಣ್ಣು ಸಂತತಿ ಯೋಗವೋ ಗಂಡು ಸಂತತಿ ಯೋಗವೋ ಅದನ್ನು ಕೂಡ ಹೇಳಬಹುದು, ಮತ್ತು ಯಾವಾಗ ಮಕ್ಕಳಾಗಬಹುದು ಅನ್ನೋದನ್ನು ಕೂಡ ನೀವು ಪ್ರೆಡಿಕ್ಟ್ ಮಾಡಬಹುದು. ಪಂಚಮಾಧಿಪತಿಯ ಪೊಸಿಷನ್ನು ಮತ್ತು ಆತನ ದಶಾಭುಕ್ತಿಯನ್ನು ನೋಡಿಕೊಂಡು ನೀವು ಸಂತತಿ ಯೋಗ ಈ ವ್ಯಕ್ತಿಗೆ ಯಾವಾಗಿದೆ ಅನ್ನೋದನ್ನು ಕೂಡ ಹೇಳಬಹುದು. ಇವೆರಡು ಬಹಳ ಮುಖ್ಯವಾದ ಅಂಶಗಳು. ಇನ್ನು ಹುಡುಗ ಮತ್ತು ಹುಡುಗಿಯ ಜಾತಕದಲ್ಲಿ ನಾಡಿ ದೋಷ ಇದೆಯಾ ಅನ್ನೋದನ್ನು ನೋಡಬೇಕು. ನಿಮಗೆ ಗೊತ್ತಾಗದೆ ಹೋದರೆ ನಮ್ಮ ದೂರವಾಣಿ ಸಂಖ್ಯೆ ನಾವು ಮೇಲೆ ಹಾಕಿದ್ದೇವೆ, ಅದಕ್ಕೆ ನೀವು ಕರೆ ಮಾಡಬಹುದು, ವಾಟ್ಸಪ್ ಮಾಡಬಹುದು. ನಾವು ನಿಮ್ಮ ಜಾತಕವನ್ನು ನೋಡಿ ಸಂತಾನದ ಯೋಗದ ಬಗ್ಗೆ ತಿಳಿಸ್ಕೊಡ್ತೇವೆ. ಅದರ ಜೊತೆಗೆ ಕುಜದೋಷ ಯಾವ ರೀತಿ ಇದೆ, ಇಬ್ಬರ ಜಾತಕದಲ್ಲೂ ಕುಜದೋಷದ ಪರ್ಸಂಟೇಜು ಎಫೆಕ್ಟ್ ಯಾವ ರೀತಿ ಇದೆ, ಇದನ್ನು ಕೂಡ ನೀವು ನೋಡಬೇಕಾಗತ್ತೆ. ಈ 3 ಅಂಶಗಳನ್ನು ಅಂದರೆ ಜಾತಕದಲ್ಲಿ ಗುರು ಮತ್ತು ಪಂಚಮಾಧಿಪತಿಯ ಬಲಾಬಲ, ನಾಡಿ ದೋಷ, ಅದೇ ರೀತಿ ಮಾಂಗಳಿಕ ದೋಷ, ಇವುಗಳ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸಾಮಾನ್ಯವಾಗಿ ನೀವು ತಿಳ್ಕೊಂಡು ಬಿಡಬಹುದು ಸಂತಾನದ ಯೋಗ ಯಾವ ರೀತಿ ಇದೆ ಅಂತ. ನಿಮಗೆ ತಿಳಿದುಕೊಳ್ಳೋದಕ್ಕೆ ಕಠಿಣ ಅನಿಸಿದರೆ ಅವಶ್ಯವಾಗಿ ನಮ್ಮ ದೂರವಾಣಿ ಸಂಖ್ಯೆಗೆ ಮೆಸೇಜ್ ಮಾಡಿ, ನಾವು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೇವೆ. ನಿಮಗೆ ಶುಭವಾಗಲಿ.